ಫರ್ಟೈಲ್ ಆದಂಥ ದಾಂಪತ್ಯವನ್ನು ಉಳಿಸ್ಕೊಳ್ಳೋದಕ್ಕೆ, ಯಾಕಂದರೆ ಫರ್ಟಿಲಿಟಿ ಇದ್ರಷ್ಟೇ ಮುಂದೆ ಮಕ್ಕಳು ಕೂಡ ಅಷ್ಟೇ ಒಳ್ಳೆ ಸಮರ್ಥವಾದ ಮಕ್ಕಳನ್ನು ಹೆರೋದಕ್ಕೆ ಸಾಧ್ಯ ಅಂತ. ಅದನ್ನು ಉಳಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಗಂಡ ಹೆಂಡತಿ ಇಬ್ಬರೂ? ಒಂದು ಸ್ಟ್ರೆಸ್ ಅಂತ ಎಲ್ಲನೂ ಒಂದು ಬುಟ್ಟಿನಲ್ಲಿ ಸ್ಟ್ರೆಸ್ ಅಂತ ಲೇಬಲ್ ಹಾಕ್ಬಿಟ್ಟು ಅದರಲ್ಲಿ ಹಾಕೋಕ್ಕಾಗಲ್ಲ. ಸ್ಟ್ರೆಸ್ಸು ಬರೀ ಎರಡು ಥರ ಜನರಿಗೆ ಸ್ಟ್ರೆಸ್ ಇರಲ್ಲ. ಹುಟ್ಟೋಕ್ಕಿಂತ ಮುಂಚೆ, ಸತ್ತ ಮೇಲೆ. ಓಕೆ. ಅದ್ರ ಮಧ್ಯ ಎಲ್ಲರಿಗೂ ಸ್ಟ್ರೆಸ್. ಯು ಹ್ಯಾವ್ ಟು ಮ್ಯಾನೇಜ್ ಸ್ಟ್ರೆಸ್. ಅದರದ್ದು ಅರ್ಥ ಏನು ಅಂತಂದರೆ, ಒಂದು ನಮ್ಮ ಇನ್ಫರ್ಟಿಲಿಟಿ ಅಂದರೆ ಬಂಜೆತನಕ್ಕೆ ಅದು ಕೆಲವು ನಮ್ಮದು ಆರೋಗ್ಯ ನೋಡ್ಕೊಳ್ಬೇಕು. ಅಂದರೆ ಮದುವೆ ಆಗೋಕ್ಕಿಂತ ಮುಂಚೆ ಹದಿಹರೆಯ ವಯಸ್ಸಿನಲ್ಲಿ ಒಂದು ಪೀರಿಯಡ್ಸಿಂದ ನೋಡ್ಕೊಳ್ಬೇಕು. ದೆನ್ ಯು ಮಸ್ಟ್ ಲುಕ್ ಆ್ಯಟ್ ಒಂದು ಬೊಜ್ಜಿರಬಾರ್ದು, ಚೆನ್ನಾಗಿ ಎಕ್ಸಸೈಸು, ಆರೋಗ್ಯ, ಮತ್ತು ಮಧುಮೇಹ ಕಾಯಿಲೆ ಮತ್ತು ಇದು ಬ್ಲಡ್ ಪ್ರೆಷರು, ಇವನ್ನೆಲ್ಲ ನಾವು ಕಂಟ್ರೋಲ್ ಮಾಡಬೇಕು. ಇವಾಗ ಸಾಕಷ್ಟು ಮಕ್ಕಳು ಇವಾಗ 1 in 3 ಅಂತ ಹೇಳ್ಬೋದು, ಈ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ಇದೇನಿಲ್ಲ, ಇದು ಲೈಫ್ ಸ್ಟೈಲ್ ಪ್ರಾಬ್ಲಮ್. ಅಯ್ಯೋ ನನ್ನ ಮಕ್ಕಳಿಗೆ ಒಂದು ಓವ್ರಿನಲ್ಲಿ ಪಾಲಿಸಿಸ್ಟಿಕ್ ಇದೆ, ಇನ್ನೊಂದು ಓವ್ರಿನಲ್ಲಿಲ್ಲ. ಇಟ್ಸ್ ಅ ಸಿಸ್ಟಮಿಕ್ ಪ್ರಾಬ್ಲಮ್, ತಿಳಿತಾ? ಸೊ ಏನಾಗುತ್ತೆ, ಅವರು ಬಿಝರ್ಕ್, ತಲೆನೇ ಕೆಟ್ಟೋಗ್ಬಿಡುತ್ತೆ ಪಾಲಿಸಿಸ್ಟಿಕ್ ಅದು. ನಾನು ಅಂದೆ, ನೋಡಮ್ಮ, ಪಾಲಿಸ್ಟಿಕ್ ಅಂದರೆ ನೀವೇನು ಗಾಬರಿ ಆಗಬೇಡ. ಆಗ ಎಲ್ಲ ಹೀಟ್ ಆ್ಯಂಡ್ ಈಟು, ಜಂಕ್ ಫುಡ್ ಎಲ್ಲ ತೆಗೆದುಹಾಕಿ ಮನೆಯಲ್ಲಿ ಚೆನ್ನಾಗಿ ಅಡುಗೆ ಮಾಡ್ತಾರಲ್ಲ, ಫ್ರೆಶ್ ವೆಜಿಟೇಬಲ್ಸ್, ಅದನ್ನ ಕೊಡಿ. ಆ್ಯಂಡ್ ಚೆನ್ನಾಗಿ ಎಕ್ಸಸೈಸ್ ಮಾಡಿರಿ. ಸುಮ್ಮನೆ ಎಕ್ಸಸೈಸ್ ಅಂದ್ರೇನು ವಿಡಿಯೋ ಗೇಮ್ಸ್ ಆಡೋದು, ಇದು ಮಾಡೋದು, ಅದು ಮಾಡೋದು ಅಂತಾರೆಲ್ಲ ಆಗಲ್ಲ. ಚೆನ್ನಾಗಿ ಎಕ್ಸಸೈಸ್ ನಾವು ಹೇಗೆ ಮಾಡ್ತೀವಿ ಅಲ್ಲಿ, ಬಿ ಟಿ ಅಂದರೆ ಫಿಸಿಕಲ್ ಎಕ್ಸಸೈಸ್ ಅದು ಮಾಡಿ.